ಹಲೋ ಅಲ್ಲ ಮಚ್ಚ ಬುಸುಡಿಕೆ ಇದ್ಯಾ ಹೊಸ ನಂಬರು ಮಚ್ಚ ನಂದು ಎಲ್ಲ ಹೊಂಟೋಯ್ತು ಮಚ್ಚ. ಯಾಕ ಯಾರ ರೇಪ್ ಗಿಪ್ ಮಾಡ್ಬಿಟ್ರೇನಾ? ನಿನ್ನ ಅಕ್ಕ ನಾನು ಹೇಳಿದ ಹಂಗಲ್ಲ ಪೌಡೆ. ಮತ್ತೆ ಏನಾಯ್ತು? ಮಚ್ಚ ಊರ್ ಹೋಗೋಣ ಅಂತ ರೈಲ್ವೆ ಸ್ಟೇಷನ್ ಬಂದಿದ್ದೆ, ಯಾರೋ ಬ್ಯಾಗ್ ಹೊಡ್ಕೊಂಡು ಹೋಗ್ಬಿಟ್ಟವ್ರೆ ಮಚ್ಚ. ಬ್ಯಾಗ್ ಅಲ್ಲಿ ನನ್ ಫೋನು, ಇಯರ್ಪಾಡ್ಸ್, ಶೂಸು, ಸ್ಮಾರ್ಟ್ ವಾಚ್ ಎಲ್ಲಾ ಕಾಸ್ಟ್ಲಿ ಐಟಮ್ಸ್ ಇತ್ತು ಮಚ್ಚ. ಸರಿ ಅದ್ ಬಿಡು ಹೋಗ್ಲಿ. ನೈಟ್ ನನ್ ಕನ್ಸಲ್ಲಿ ಏನ್ ಬಂದಿತ್ತು ಗೊತ್ತಾ? ಏನ್ ಬಂದಿತ್ತು? ನಾನ್ ನೀರಲ್ಲಿ ಮುಳುಗ್ತಾ ಇದ್ದೀನಿ, ಫುಲ್ಲು ಒದ್ದಾಡ್ ಮುಳುಗ್ತಾ ಇದ್ದೀನಿ. ಆಮೇಲೆ ಗಣೇಶನ್ ಕರಿತಾ ಇದೀನಿ, ಅಪ್ಪ ದೇವ್ರೆ ಗಣೇಶ ಬಾರಪ್ಪ ಕಾಪಾಡಪ್ಪ ಗಣೇಶ ಅಂತ. ಆಮೇಲೆ ಗಣೇಶ ಬರ್ತಾರೆ ಮಚ್ಚ. ಯಾ ಗಣೇಶ? ನಿಮ್ ಮನೆ ಹತ್ರ ಪೆಟ್ಟಿ ಅಂಗಡಿ ಇಟ್ಕೊಂಡವಲ್ಲ ಅವ್ರ? ಏ ಪೌಡೆ ಗಣೇಶ ಕಣೋ, ದೇವ್ರ ಗಣೇಶ. ದೇವ್ರ ಗಣೇಶ. ಆಮೇಲೆ ಬಂದ್ಬಿಟ್ಟು ನಾನ್ ನೀರಲ್ಲಿ ಮುಳುಗ್ತಾ ಇದೀನಿ, ಗಣೇಶ ಅವ್ರ ಪಡಗೋ ಡ್ಯಾನ್ಸ್ ಆಡ್ತವ್ರೆ. ನಾನು ಅಪ್ಪ ದೇವ್ರೆ ಗಣೇಶ ನಾನ್ ಮುಳುಗ್ತಾ ಇದೀನಿ, ನೀನೇನಪ್ಪ ಡ್ಯಾನ್ಸ್ ಆಡ್ತಿದ್ಯಾ ಅಂತ ಕೇಳದ್ಕೆ ಗಣೇಶ ಏನನ್ಬೇಕು? ಗಣೇಶ ಹಬ್ಬದ ದಿವಸ ನನ್ನನ್ ಮುಳುಗಿಸ್ಬಿಟ್ಟು ನೀನ್ ಡ್ಯಾನ್ಸ್ ಆಡ್ತಿದ್ದೆ. ಮಕ್ಕಳು ಒಂದೊಂದಲ್ಲ, ಅದಕ್ ನೀನೇನಂದೆ? ಅಷ್ಟೋದ್ರಲ್ಲಿ ನಮ್ಮಮ್ಮ ಬಂದ್ ಎಬ್ಬಿಸ್ಬಿಟ್ರು. ಹಲೋ ಅಣ್ಣ, ನೀವ್ ಎಲ್ಲಿಂದ ಮಾತಾಡ್ತಿದ್ದೀರಾ? ನಾನ್ ಚೆನ್ನೈಯಿಂದ ಮಾತಾಡ್ತಿದ್ದೀನಿ. ಯಾಕೆ? ಅಣ್ಣ ನಿಮ್ ಕೈಯಲ್ಲಿ ಏನಿದೆ ಇವಾಗ? ನನ್ ಕೈಯಲ್ಲಿ ಇವಾಗ ಬ್ಯಾಟ್ ಇದೆ, ಕ್ರಿಕೆಟ್ ಬ್ಯಾಟ್. ಅದ್ ನಿಮ್ ತಿಗ್ದಡೆ ಹಾಕಬಿಡಿ. ಅಕ್ಕ ನೀವು ಯಾರ ಮಗನೇ ಅಲ್ಲ, ಯಾರ ಸರಿಯಾದ ಬೋಳಿ ಮಗ ಇರ್ಬೇಕು. ಹಲೋ 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 ಸರ್, ಯಾರ ಚಿಕ್ಕ ಹುಡುಗನ್ ಫೋನ್ ಬಂದಿತ್ತು ಸರ್. ಅವಾಗ್ಲೇ ಊಟ ಬ್ಯಾಟ್ ತಿಗ್ದೊಳ್ಳೆ ಹಿಡ್ಕೊಳ್ಳಿ ಅಂತವನೇ. ಎಷ್ಟೊತ್ತಾಯ್ತು ಫೋನ್ ಬಂದು? ಆಯ್ತು ಸರ್, ಒಂದ್ 10-15 ನಿಮಿಷ ಆಯ್ತು ಸರ್. ಸರ್ ಏನ್ ಸರ್ ನೀವ್ ಒಳ್ಳೆ ಚಿಕ್ಕ ಹುಡುಗನ್ ಮಾತುಗಳು ಕೇಳ್ಕೊಂಡು ತೆಗಿರಿ ಸರ್ ಆ ಬ್ಯಾಟ್ ನ ಫಸ್ಟ್ ತಿಗ್ದಿಂದ ಆಚೆಗೆ. ಮಕ್ಕಳು ಒಂದೊಂದಲ್ಲ. ನನ್ನ ಆಕ್ಚುಲಿ ನನ್ನ ಹತ್ರ ಒಂದ್ ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ಮಚ್ಚ ನೋಡೋದನ್ನ ಹೆಂಗ್ ನಕ್ಕಂಡ್ ನೋಡ್ತಾವಳೆ. ನಿನ್ನ ನಕ್ಕಂಡ್ ನೋಡ್ತಿಲ್ಲ ಕಣ, ನೋಡ್ ನಗ್ತಾವಳೆ. ಕೆಳಗಡೆ ನೋಡು. ಎಲ್ಲಿದ್ಯಾ ಮಚ್ಚ? ಅಂಟಾರ್ಟಿಕಾ. ಯಾರ್ತಿಕಾ? ಬೆಂಗಳೂರಿದ್ದೀನಿ ಹೇಳ. ಹಂಗ ಬಾ ದಾರಿಗೆ. ಮತ್ತೆ ಹೆಂಗೈತೆ ಬೆಂಗಳೂರು? ಚಳಿ, ಫುಲ್ಲು ಚಳಿ. ಯಾಕೆ ಬಿಸ್ಲಿಲ್ವಾ? ಬಿಸ್ಲಾ? ಏನಂಗಂದ್ರೆ ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? 3 ದಿವಸದಿಂದ ಬರೀ ಮೋಡ. ಓಡ್ ಬಂದ್ ಹಿಡ್ಕೋ ಬಾ ನನ್. ಓ ಹಂಗಾರ್ ಚಳಿ ಸರಿ ಹೊಡಿತೈತೆ ಅನ್ನು. ಅಯ್ಯೋ ಏನ್ ಕೇಳ್ತೀಯ, ಬಗ್ಸಿ ಹೊಡಿತೈತೆ. ಮಿಸ್ಟರ್ ಸೂರ್ಯ, ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಹಲೋ ಏನ ಮಚ್ಚ ಫೋನೇ ಇಲ್ಲ ದುಬೈಗೆ ಹೋದ್ಮೇಲೆ? ಸ್ವಲ್ಪ ಕೆಲ್ಸ ಇತ್ತು ಮಚ್ಚ. ಮತ್ತೆ ಹೆಂಗೈತೆ ದುಬೈ? ಇಲ್ಲೆಲ್ಲ ಹೆವಿ ಟೆಕ್ನಾಲಜಿ ಮಚ್ಚ ಇಲ್ಲಿ. ಹೌದಾ? ಎಷ್ಟೇ ಜೋರಾಗಿ ಮಳೆ ಬರ್ಲಿ 2 ನಿಮಿಷಕ್ಕೆ ಒಂದು ಚೂರು ನೀರ್ ಕಾಣಿಸಲ್ಲ ಇಲ್ಲೆಲ್ಲ. ಮತ್ತೆ ಮಚ್ಚ ಅಲ್ಲೆಲ್ಲ ಹೆಂಗೆ ಮಳೆ ಬಂದ್ರೆ? ಇಲ್ಲೂ ಅಷ್ಟೇ ಮಚ್ಚ, ಸೇಮು. ಹೌದಾ? ಎಷ್ಟೇ ಜೋರಾಗಿ ಮಳೆ ಬಂದ್ರು 2 ನಿಮಿಷ ರೋಡೇ ಕಾಣಿಸಲ್ಲ. ಅವಾಗ್ಲೇ ನಮ್ ಫ್ರೆಂಡ್ ಹಿಂಗೆ ಸ್ವಿಗ್ಗಿ ಮಾಡ್ತಿದ್ನಾ? ಹೋಯ್ತಾನೆ ಎದೆವರೆಗೂ ನೀರ್ ಬಂದ್ಬಿಟ್ಟೈತೆ. ಅಯ್ಯೋ ಆಮೇಲೆ ಹಂಗೋ ಅಣ್ಣ ಪರವಾಗಿಲ್ಲ ಅಂತ ಹೋಯ್ತಾನೆ, ಆರ್ಡರ್ ಎಲ್ಲ ತಿಳ್ಕೊಂಡು ಹೋಗ್ಬಿಡೈತೆ. ಆರ್ಡರ್ ತಿಳ್ಕೊಂಡು ಹೊಂಟೋಯ್ತಾ? ಸರಿ ಹೋಗ್ಲಿ ಅಂತ ಗಾಡಿ ಸೈಡ್ ಹಾಕ್ಬಿಟ್ಟು ಹೆಂಗ ಹೋಗ್ ಕಷ್ಟಪಟ್ಟು ಆರ್ಡರ್ ತಗೊಂಬಂದ. ಇವಾಗ ಗಾಡಿ ಎಲ್ಲ ತಿಳ್ಕೊಂಡು ಹೋಗ್ಬಿಡೈತೆ. ಆಮೇಲೆ ನೇತ್ರಾವತಿಯಲ್ಲಿ 3 ಸತಿ ಮುಳುಗಿದಾವಲ್ವಾ? ಆ ತರ 100 ಸತಿ ಮುಳುಗಿದಳ್ದ ಗಾಡಿಯಲ್ಲಿ ಸ್ಟಾರ್ಟ್ ಆಗ ಸಿಕ್ಕಿಲ್ಲ. ಮತ್ತೆ ಇವಾಗ 1 ಅವರ್ ಆದ್ಮೇಲೆ ಸಿಕ್ತಪ್ಪ ಇಲ್ಲಿ. ಯಾರ ಗೋಳಿ ಮಕ್ಳು ಗಾಡಿ ಟೈರ್ ಬಿಚ್ಕೊಂಡು ಹೋಗ್ಬಿಟ್ಟು. ಅದೇಂಗ ನೀರೊಳಗಡೆ ಬಿಚ್ಕೊಂಡು ಹೋಗ್ಬಿಡ್ತಾರೆ, ಅಲ್ಲೆಲ್ಲ ಬಿದ್ದೋಗಿರುತ್ತೆ ನೋಡು. ನಾನು ಹಂಗೆ ಅನ್ಕೊಂಡೆಪ್ಪ, ಆದ್ರೆ ನಾವೀಗಿರೋದು ಶಿವಾಜಿನಗರಲ್ಲಿ. ಗಾಡಿ ತೇಳ್ಕೊಂಡ್ ಶಿವಾಜಿನಗರ್ಗೆ ಹೋಗ್ಬಿಡ್ತಾ? ಇಲ್ಲೆಲ್ಲ ಗೊತ್ತಲ್ಲ ನಿಂಗೆ, ಇಂಟರ್ನ್ಯಾಷನಲ್ ಚಾಂಪಿಯನ್ ಲೆವೆಲ್ ಸಿಮ್ಮರ್ಸ್ ಇರೋದಿಲ್ಲಿ. ಏನ್ ಬಸ್ ಕಾಸಿರೋ ಅಂತ ಕಾಂಪಿಟಿಷನ್ ಹೋಗಲ್ಲ ಅಷ್ಟೇ. ಯಾವತ್ತಾರು ಕಾಸು ಬೇಕು ಅಂದ್ರೆ ಮಚ್ಚ ಒಂದ್ ಪಕ್ಷ ಭಿಕ್ಷೆ ಬೇಡ್ಬಿಡು, ನನ್ನ ಹತ್ರ ಮಾತ್ರ ಕೇಳ್ಬೇಡ. ಈ ನನ್ನ ಮಕ್ಕಳು 3 ಬಿಟ್ಟು ಇಟ್ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನೂ ಇಲ್ಲ. ನೀನ್ ನನ್ ಜೀವ ಮಚ್ಚ, ನಿನ್ಗೋಸ್ಕರ ನಾನ್ ಏನ್ ಬೇಕಾದ್ರು ಮಾಡ್ತೀನಿ. ನೀನ್ ಬರೀ ಹೇಳಷ್ಟೇ, ಏನ್ ಬೇಕು ಹೇಳು. ಬೆಳ್ಳಗಾಗ ನೋಡೋಣ. ನನ್ನ ಮಕ್ಕಳು ಒಂದೊಂದಲ್ಲ ಹೊಟ್ಟೆ ಎಷ್ಟು. ಹಲೋ ಅಣ್ಣ. ಯಾರಿ? ನಾನು ನಿನ್ ತಂಗಿ. ಫೋನ್ ಹಚ್ಚಿದ್ ಹುಡುಗಿಯರಲ್ಲ ಅಣ್ಣನ ಅಂತಾರಲ್ಲೂ ಮಾರಯ್ಯ. ಹೇಳು ತಂಗಿ, ರಾಖಿ ಯಾವಾಗ ಕಟ್ಟತಿ? ಅಣ್ಣ ಮಾತು ಕುಡ್ದಾನ. ಓ ನೀನ ಹೇಳ. ಅಪ್ಪ ಎಲ್ಲಿ ಇದ್ದು 2 ನಿಮಿಷದಾಗ ಮನಿ ಬಾ ಅಂದ ನೋಡು, ಏನ್ ಮಾಡಿ? ಬನ್ನಿ ನೋಡು. ಯಾರ್ಯಾರು ಬರ್ತಾರೋ ಮಾರಯ್ಯ ಈ ಮನಿಗೆ? ಯಾರು ನೀವ ಇಲ್ಲಾಗ ಬಂದಿರಿ? ಅಪ್ಪ ಅಣ್ಣ ಮತ್ತೆ. ಅಪ್ಪ ಎಲ್ಲಿ? ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ